ಯೂಟ್ಯೂಬಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತಂದರೆ ಇವತ್ತು ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ಯೂಟ್ಯೂಬಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದು ಟ್ರಿಕ್ಕನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ನೀವು ಫಾಲೋ ಮಾಡ್ತು ಅಂತಂದರೆ ಸಾಕು. ಸೊ ನಿಮಗೆ ಪ್ರತಿದಿನ ಫಾಲೋವರ್ಸ್ಗಳು ಕಿತ್ಕೊಂಡು ಬರ್ತಾರೆ. ನನ್ನ ಮಾತು ಕೇಳಿ, ಇನ್ನೂ ಸಿಲ್ವರ್ ಪ್ಲೇ ಬಟನ್ ತಗೊಂಡಿರಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ, ಅವ್ರಿಗಿಂತ ಮೊದಲೇ ನೀವು ಸಿಲ್ವರ್ ಪ್ಲೇ ಬಟನ್ ತಗೋತೀರಾ. ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ನಾನು ನಿಮಗೆ ಕೊಡ್ತಾ ಇರುವಂಥ ನೀವು ಟ್ರಿಕ್ಕನ್ನು ಫಾಲೋ ಮಾಡ್ತು ಅಂತಂದರೆ ಸೊ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗೇ ಆಗುತ್ತೆ. ಆದಷ್ಟು ಇದನ್ನು ಟ್ರೈ ಮಾಡಿ ನೋಡಿ. ಫಸ್ಟು ನೀವೇನು ಮಾಡಿ ಅಂತಂದರೆ, ನಾನು ಹೇಳೋದನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ನೋಡಿ, ಫಸ್ಟು ನೀವು ನಿಮ್ಮ ಒಂದು ಚಾನಲಲ್ಲಿ ಒಂದು ಒಳ್ಳೆ ವೀಡಿಯೋನ ಮಾಡಿ ಗೈಸ್. ಹೆಂಗಿರ್ಬೇಕು ವೀಡಿಯೋ ಅಂತಂದರೆ, ಆ ವೀಡಿಯೋಗೆ ನೀವು ಪಡುವಂಥ ಕಷ್ಟ, ಹಾಕಿರೋ ಎಫರ್ಟ್ಸ್ ಹೆಂಗಿರಬೇಕು ಅಂತಂದರೆ ಸಖತ್ತಾಗಿ ಎಫರ್ಟ್ಸ್ನ ಹಾಕಿ ಒಂದು ವೀಡಿಯೋ ಮಾಡಿ. ಒಂದು ವೀಡಿಯೋ ಅಂತಂದರೆ ಒಂದೇ ವೀಡಿಯೋ ಅಲ್ಲ, ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಿ. ಓಕೆ, ಇದನ್ನು ಹಾಕಿ ನೀವು ಯೂಟ್ಯೂಬ್ನ ಸುಮ್ಮನೆ ಸ್ಟಾಪ್ ಮಾಡಿ. ಏನಪ್ಪ ಇವನು ಲಕ್ಕಿಲಿ ಕೇಸಿಸು ಒಂದ್ಸಲ ಒಳ್ಳೆ ವೀಡಿಯೋ ಮಾಡುವಂತಾನು ಒಂದ್ಸಲ ಸ್ಟಾಪ್ ಮಾಡುವಂತಾನೆ ಏನು ಅಂತ ತಲೆ ಕೆಡ್ಸ್ಕೊಂಡ್ರ? ಇಲ್ಲೇ ಇರೋದು ಟ್ವಿಸ್ಟು. ಜಗತ್ತು ಹೆಂಗೆ ಓಡ್ತದೆ ಹಂಗೆ ಓಡ್ಬೇಕು ನಾವು. ಇಲ್ಲ ಅಂತಂದರೆ ನಿಮಗೆ ಯಾವುದೂ ಕೂಡ ಕೈಗೆ ಸಿಗಲ್ಲ. ನೋಡಿ, ಇವಾಗ ನೀವೇನು ಮಾಡಬೇಕು, ಒಂದಷ್ಟು ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಒಳ್ಳೆ ವೀಡಿಯೋಸ್ಗಳು ಸಿಕ್ಕಾಬಟ್ಟೆ ಎಫರ್ಟ್ಸ್ ಹಾಕಿ. ನೋಡಿದ ತಕ್ಷಣ ಇವನೇನೋ ಮಾಡೋನ್ ಗುರು, ಇವನೇನೋ ಎಫರ್ಟ್ ಹಾಕೋನೆ ಅಂತ ಕಾಣಿಸ್ಬೇಕು. ಆಯಿತಾ? ಆ ಥರದಷ್ಟು ಒಂದಷ್ಟು ವೀಡಿಯೋಸ್ಗಳನ್ನ ನೀವಿಲ್ಲಿ ಹಾಕಿ, ಈ ಸೌಂಡ್ ಮಾಡ್ತಾವ್ರಲ್ಲ ಈ ರೇಂಜ್ಗೆ ಆ ಸೌಂಡ್ ಮಾಡಿದ್ರೂ ಕೂಡ ನೀವು ಡಿಸ್ಟರ್ಬ್ ಆಗಬಾರ್ದು. ಅದೇ ಪೇಷನ್ಸಲ್ಲಿ ನೋಡಿ. ಈಗ ಹಂಗೆ ನನ್ನ ಪಾಡೋದು ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ, ನೀನೇನಾರ ಮಾಡ್ಕೊಳ್ಳಪ್ಪ ಸೌಂಡ ಅಂತ. ಜಗತ್ತು ಹೆಂಗಾರು ಕಿತ್ತಾಡಲಿ, ಹೊಡೆದಾಡಲಿ, ಬಡ್ದಾಡಲಿ, ಬದುಕೋದು 50 ವರ್ಷ 60 ವರ್ಷ 40 ವರ್ಷ, ಇವಾಗ 30 ವರ್ಷನೂ ಬದುಕಲ್ಲ ಯಾರುವೆ. ಆಯಿತಾ? ಸೊ ಹಾಗಾಗಿ ಜಗತ್ತು ಬಗ್ಗೆ ಥಿಂಕ್ ಮಾಡೋಕೆ ಹೋಗಬೇಡಿ. ಒಂದಷ್ಟು ಒಳ್ಳೆ ವೀಡಿಯೋಸ್ಗಳನ್ನ ಹಾಕಿ. ನನಗೆ ಗೊತ್ತು ಈ ವಿಡಿಯೋಗಳಿಗೆ ವ್ಯೂಸ್ ಬರೋಲ್ಲ ನಿಮಗೆ. ಆಯಿತಾ? ನೀವು ಒಳ್ಳೆ ವೀಡಿಯೋ ಹಾಕಿರ್ತೀರಲ್ಲ, ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡಿ ಅದಕ್ಕೆ ಬರೋಲ್ಲ. ಈಗ ನೀವೇನು ಮಾಡಬೇಕು, ಇಲ್ಲಿ ಯೂಟ್ಯೂಬ್ನ ಒಂದಷ್ಟು ಕ್ವಿಟ್ ಮಾಡಿಬಿಟ್ಟು ಒಂದಷ್ಟು ದಿನ ನೀವೇನು ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಯಾಕೆ ಓಪನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಓಪನ್ ಮಾಡಿ ನೀವೇನು ಮಾಡಿ, ಒಂದು 60 ಡೇಸ್, ಒಂದು 60 ದಿನ ಗೈಸ್, ಜಾಸ್ತಿ ಏನಿಲ್ಲ. ಕೆಲವ್ರಿಗೆ 60 ದಿನವೂ ಬೇಡ, 1 ವಾರ ಸಾಕು, 2 ವಾರ ಸಾಕು, 3 ವಾರ ಸಾಕು. ಹೇಳ್ತೀನಿ ನಾನು ನಿಮಗೆ. ನೋಡಿ, ಒಂದು 60 ಡೇಸ್ ಮಿನಿಮಮ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. 60 ಡೇಸು ಪ್ರತಿದಿನ ಏನು ಹೇಳಿ, ಒಂದೊಂದು ರೀಲ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದೊಂದು ರೀಲ್. ಯೂಟ್ಯೂಬ್ ಬಿಟ್ಬಿಡಿ, ಯೂಟ್ಯೂಬ್ ಚಿಂತೆ ಬೇಡ ನಿಮ್ಗೆ ಇವಾಗ. ಯೂಟ್ಯೂಬ್ ಬೇಡ ಇವಾಗ. ನೋಡಿ, ಯೂಟ್ಯೂಬ್ ಬಿಟ್ಬಿಡಿ. 60 ರೀಲು, 60 ದಿನಕ್ಕೆ 60 ರೀಲು ಬೇಡ. ನಿಮ್ಮ ಕೈಲಿ ಆಗಲ್ವಾ? 60 ರೀಲ್ ಆಗಲ್ವಾ? 30 ರೀಲ್ ಮಾಡಿ. ಒಟ್ಟಿನಲ್ಲಿ ರೀಲ್ ಮಾಡಿ. ಒಂದಿಷ್ಟು ರೀಲ್, ಎಕ್ಸಾಂಪಲ್ ಒಂದು 30 ರೀಲ್ಸ್ ಮಾಡಿದ್ರಿ ನೀವು. ಇಲ್ಲಾದರೆ ನೋಡಿ ನೀವು ಸ್ಟಾರು. ಆ್ಯಕ್ಚುಲಿ ಇಲ್ಲಾದರೆ ನೀವು ಸ್ಟಾರು. ನಾನು ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನೋಡಿ. ಕೇವಲ ಯೂಟ್ಯೂಬ್ ಮಾಡ್ತಾ ಇರೋರು 3 ರಿಂದ 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, 10 ವರ್ಷ ಸಿಲ್ವರ್ ಜುಬ್ಲಿ ಮಾಡಬೇಕು ಅಂಥವರೇ ಇನ್ನೂ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕಾಗಿಲ್ಲ. ಆಯಿತಾ? 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕಾಗಿಲ್ಲ ಗೈಸ್. ಕೆಲವರು 1 ಲ್ಯಾಕು ಮಾಡೋಕ್ಕಾಗಿಲ್ಲ. ಬಟ್ ಇಲ್ಲಿ ನೀವು ನೋಡಿ, ಟಿಕ್ ಟಾಕ್ ಮಾಡ್ತಿದ್ದವರು, ರೀಲ್ಸ್ ಮಾಡ್ತಿದ್ದವರು ಯೂಟ್ಯೂಬಲ್ಲಿ ಆಲೇ ಬಂದು ಸಿಲ್ವರ್ ಪ್ಲೇ ಬಟನ್ ಏನು ಗೋಲ್ಡನ್ ಪ್ಲೇ ಬಟನ್ ಹಿಡಿದುಬಿಟ್ರು. ಅವ್ರು ಹಿಡಿದು ಎಷ್ಟು ದಿನಕ್ಕೆ ಹಿಡಿದ್ರು ಅಂದ್ಕೊಂಡಿದ್ದೀರಾ? ಏನು 1 ವರ್ಷ ತಗೊಂಡ್ರ? 1 ವರ್ಷನೂ ತಗೊಂಡಿಲ್ಲ ಅವರು, 1 ತಿಂಗಳು ತಗೊಂಡಿಲ್ಲ ಕೆಲವರು. ಆಯಿತಾ? ಬಂದ ದಿನವೇ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್, ಬಂದ ದಿನವೇ 2 ಲ್ಯಾಕ್ ಸಬ್ಸ್ಕ್ರೈಬರ್ಸ್. ಯಾಕೆ? ಅವರಲ್ಲಿ ಫೇಮಸ್ ಆಗಿದ್ರು ಅದಕ್ಕೆ. ಸಿಂಪಲ್ ಗೈಸ್. ನಿಮಗಿಲ್ಲಿ ಸಬ್ಸ್ಕ್ರೈಬರ್ಸ್ ಬೇಕಾ ಹೇಳಿ. ನೀವೇನು ಮಾಡಿ ಅಂದರೆ ಒಂದಷ್ಟು ರೀಲ್ಸ್ಗಳು ಮಾಡಿ. ರೀಲ್ಸಲ್ಲಿ ಏನು ಅಂತಂದರೆ ನಿಮಗೆ ಸಖತ್ತಾಗಿ ವ್ಯೂಸ್ ಬರುತ್ತೆ. ನಿಮ್ಮನ್ನು ಯಾರೂ ತಡೆದು ನಿಲ್ಸೋಕ್ಕಾಗಲ್ಲ. ನೋಡಿ, ನಾನು ಯೂಟ್ಯೂಬ್ ಮಾಡಿ ಇವಾಗ 4 ಲಕ್ಷ ಮಾಡಿದ್ದೀನಿ ಸಬ್ಸ್ಕ್ರೈಬರ್ಸ್. ಇನ್ಸ್ಟಾಗ್ರಾಮ್ ಮಾಡಿ ಎಷ್ಟು ಮಾಡಿದ್ದೀನಿ ಹೇಳಿ? 2,25,000 ಮಾಡಿದ್ದೀನಿ. ಅಲ್ಲಿಗೆ ಯೂಟ್ಯೂಬ್ ಅರ್ಧ ಮಾಡಿಬಿಟ್ಟಿದ್ದೀನಿ. ಯೂಟ್ಯೂಬ್ಗೆ ಎಷ್ಟು ಮಾಡಿದ್ದೀನಿ ಅಷ್ಟು ಅರ್ಧ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ಮಾಡಿದ್ದು ಯಾವಾಗ ಗೊತ್ತಾ? ನಾನು ಈಗ 1 ವರ್ಷದ ಹಿಂದೆ ಅಕೌಂಟ್ ಎಲ್ಲ ಇತ್ತು, ಸುಮ್ಮನೆ ಫೋಟೋಗಳು ಹಾಕೋನಿ ಅಷ್ಟೇ. ರೀಲ್ ಬರ್ತಲ್ಲ, ಟಿಕ್ ಟಾಕ್ ಎಲ್ಲ ಬ್ಯಾನ್ ಆದಮೇಲೆ, ಅದಾದಮೇಲೆ ನಾನು ಮಾಡಿದ್ದು 2 ಲಕ್ಷ ಆಗೇ ಹೋದ್ರು ಅಲ್ವಾ? 2 ಲಕ್ಷ ಅಷ್ಟು ಬೇಗ ನಾನು ಮಾಡಿದೆ ಅಂತಂದರೆ ನೀವು ಇನ್ನೂ ಬೇಗ ಮಾಡ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ರೀಲ್ಸಲ್ಲಿ ನಿಮ್ಗೆ ಆಡಿಯನ್ಸ್ ಸಿಕ್ಬಿಟ್ರು ಅಂತಂದರೆ ಅವರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡೇ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕೋತಾರೆ.
ಆಯಿತಾ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂಥ ಒಂದೇ ಒಂದು ಟ್ರಿಕ್ ಏನಪ್ಪ ಅಂತಂದರೆ, ಅಟ್ ಪ್ರೆಸೆಂಟ್ ಇವಾಗಿನ ಜನ್ರೇಷನ್ ಏನು ಓಡ್ತದೆ ಅದನ್ನು ಹೇಳ್ತಾ ಇದ್ದೀನಿ. ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ರೀಲ್ಸಲ್ಲಿ ವರ್ಕೌಟ್ ಆಯಿತು ಅಂತಂದರೆ ಅಲ್ಲೇ ನಿಮ್ಮ ಇನ್ಸ್ಟಾಗ್ರಾಮಲ್ಲೇ ನಂದು ಹಿಂಗೆ ಯೂಟ್ಯೂಬ್ ಇದೆ, ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಯೂಟ್ಯೂಬಿಗೆ ಬರ್ತಾರೆ ಆಡಿಯನ್ಸು, ಇಲ್ಲೂ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇಷ್ಟೇ ಸಿಂಪಲ್ ಕ್ಲಿಯರ್ ಕಟ್ ಕಹಾನಿ ಮುಗೀತು ಆಯಿತಾ. KGF 3 ಅಲ್ಲ KGF 4 ಆ ಥರ ಐಡಿಯಾ ಕೊಟ್ಬಿಟ್ಟಿವ್ನಿ. ತಗೊಂಡೋಗಿ ಇದನ್ನು ಒಂದಷ್ಟು ದಿನ ಇಂಪ್ಲಿಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡಿ. ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಯೂಟ್ಯೂಬ್ ಮಾಡಬೇಡಿ ಅಂತ, ನಿಮಗೆ ಟೈಮ್ ಇದ್ದರೆ ಯೂಟ್ಯೂಬ್ನು ಮಾಡಿ, ಜೊತೆಗೆ ಮಾಡಿ, ಅದನ್ನು ಮಾಡಿ ಇದನ್ನು ಮಾಡಿ, ಅದನ್ನು ಮಾಡಿ ಇದನ್ನು ಮಾಡಿ. ಒಟ್ಟಿನಲ್ಲಿ ನಿಮಗೆ ರೀಲ್ಸೇ ನಿಮ್ಮನ್ನು ಕೈ ಹಿಡಿಯೋದು. ನೀವು ಬೆಳಿಲೇಬೇಕು ಅಂತ ಫಿಕ್ಸ್ ಆಗಿದರೆ 60 ಸೆಕೆಂಡ್ ರೀಲ್ ಮಾಡಿ. ಯಾರು ಬೆಳೆಯೋಕ್ಕಾಗಲ್ಲ ಅಂತ ಅಂದ್ಕೊಳ್ಳುವಂಗೆ ಇಲ್ಲ, ಇವಾಗ ಎಲ್ಲರೂ ಬೆಳಿಬೋದು. ಬಟ್ ಬೆಳೆಯೋದೇನೋ ಬೆಳಿತೀರಾ, ಆಮೇಲೆ ಹೆಂಗೆ ಹೆಸರು ಉಳಿಸ್ಕೊ ಹೋಗ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರತಿ ಸಲ ಹೇಳ್ತೀನಿ. ರೀಲ್ಸಲ್ಲಿ ಹೆಂಗೆ ಅಂದರೆ ಎತ್ತಾರವರೆಲ್ಲ ಫೇಮಸ್ಸೇ, ಹೆಂಗೆ ಎತ್ತಾದರೆ ಬರ್ತಾ ಇರ್ತದಲ್ಲ ಅವರೆಲ್ಲ ಹೀರೋಗಳೇ ಆಯಿತಾ. ಬಟ್ ಅಲ್ಲಿ ಯಾರು ಯೂನಿಕಾಗಿ ಅವರೇ, ಅಲ್ಲಿ ಯಾರು ಡೈಮಂಡ್ ಅವರೇ, ಅದು ಇಂಪಾರ್ಟೆಂಟು ಆಯಿತಾ. ಸೊ ಈಗ ಯಾರೋ ಜಗಳ ಮಾಡ್ತಾ ಇರೋದು ಹೋಗ್ಬಿಟ್ಟು ನೀವು ವೀಡಿಯೋ ಮಾಡಿಬಿಟ್ರೆ ನಿಮಗೂ ವ್ಯೂಸ್ ಬರುತ್ತೆ. ಬಟ್ ನೆಕ್ಸ್ಟ್ ನೀನು ಏನು ಮಾಡ್ತೀಯಾ, ಆ ಪ್ರೊಫೈಲ್ ಇಟ್ಕೊಂಡು ಹೆಂಗೆ ಉದ್ಧಾರ ಆಯ್ತೀಯಾ ಅನ್ನೋದು ಇಂಪಾರ್ಟೆಂಟು. ತೆಗ್ದವರೆಲ್ಲ ಇಲ್ಲಿ ಗೋಲ್ಡನ್ ಸ್ಟಾರ್ಸ್ಗಳೇ, ಅಂದರೆ ಎಲ್ಲರೂ ಗೋಲ್ಡನ್ ಹೀರೋಗಳೇ ಅಂತ. ಬಟ್ ಅಲ್ಲಿ ಯಾರು ಯೂನಿಕ್ ಆಗಿರ್ತಾರೆ ಅವ್ರನ್ನ ಮಾತ್ರ ಜನ ಮೈಂಡಲ್ಲಿ ಇಟ್ಕೊಳ್ಳೋದು, ಇದು ಕೂಡ ಮರೆಯಬೇಡಿ. ಸೊ ಹಾಗಾಗಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ಅಟ್ ಪ್ರೆಸೆಂಟ್ ಇವಾಗ ಸದ್ಯಕ್ಕೆ ಇದನ್ನು ಫೋಕಸ್ ಮಾಡಿ. ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಟ್ರಿಕ್. ಟ್ರೈ ಮಾಡಿ, ಏನು ಅನ್ಸುತ್ತೆ ಆಮೇಲೆ ನನಗೆ ಹೇಳಿ, ವರ್ಕೌಟ್ ಆಯ್ತಾ ಇಲ್ವಾ ಅಂತ ಆಮೇಲೆ ನಾನು ಕಮೆಂಟ್ ಹಾಕೋದಂತೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.